ಪ್ರತಿಯೊಂದರಲ್ಲೂ ಹೊಸತನ್ನು ಹುಡ್ಕೊಂಡು ನಾವು ಊಟದ ಸಮಯ ಬಂದಾಗ ನಾವು ಹುಡ್ಕೋದೆ ರುಚಿಯಾಗಿ ಊಟ ಕೊಡೋ ಹೊಸ ಹೊಸ ಹೋಟೆಲ್ಗಳನ್ನ. ಎಲ್ರಿಗೂ ನಮಸ್ಕಾರ. ರೀಸೆಂಟಾಗಿ ನಾವು ಸಕ್ಕರೆಬೈಲಿಂದ ತೀರ್ಥಹಳ್ಳಿ ಹೋಗುವಾಗ ರೀಸೆಂಟಾಗಿ ಓಪನ್ ಆಗಿರೋ ಈ ಹೋಟೆಲ್ ಮಂಡಗದ್ದೆನ ನಾವು ವಿಸಿಟ್ ಮಾಡಿದ್ವಿ. ಇಡೀ ನಮ್ಮ ಕರ್ನಾಟಕದಲ್ಲೇ ಮಂಡಗದ್ದೆ ಶೈಲಿ ಮೀನೂಟ ಅಂದರೆ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಮೀನು ತಿನ್ನೋಕಂತಾನೆ ನೂರಾರು ಕಿಲೋಮೀಟರ್ ದೂರದಿಂದ ಬಂದು ಹೋಗೋರ ಸಂಖ್ಯೆನೇ ಜಾಸ್ತಿ. ಅದರಲ್ಲೂ ಬೆಂಗಳೂರಿನವ್ರು ಅಂದ್ರೂ ಬಂದರೆ ಈ ಮಂಡಗದ್ದೆಗೆ ಒಂದು ವಿಸಿಟ್ ಹಾಕದೆ ಹೋಗೋದೇ ಇಲ್ಲ. ಕೇವಲ 3 ತಿಂಗಳಿಂದ ಶುರುವಾಗಿರೋ ಈ ಹೋಟೆಲ್ ಮಂಡಗದ್ದೆಯ ವೀಕೆಂಡ್ ಕ್ರೌಡ್ಸ್ ನೋಡಿ ನನಗೆ ಆಶ್ಚರ್ಯ ಆಯ್ತು. ನಾವು ಕೂಡ ಫಿಶ್ ಕಬಾಬ್, ಏಡಿ ಸುಕ್ಕ, ಫಿಶ್ ಫ್ರೈ ಹಾಗೆ ನೀರು ದೋಸೆನ ಟ್ರೈ ಮಾಡಿದ್ವಿ. ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಮಂಡಗದ್ದೆ ಶೈಲಿ ಮೀನೂಟ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಈ ಮಂಡಗದ್ದೆ ಪ್ರಕೃತಿ ಸೌಂದರ್ಯದ ಮಧ್ಯೆ ಕುಳಿತು ಮೀನ್ ಸವಿತಾ ಇದ್ರೆ ವಾಹ್, ಸ್ವರ್ಗ ಅಂತಾನೆ ಹೇಳ್ಬೋದು. ಇವ್ರ ಹತ್ರ ಎಲ್ಲಾ ತರ ಸೀ ಫುಡ್ಸ್, ನಮ್ಮ ಮಲೆನಾಡಿನ ಏಡಿ, ಬಾಂಗಡ, ಗೌರಿ, ಕಾಟ್ಲಾ, ಚಿಕನ್ ಹಾಗೂ ಮಟನ್ ಫುಡ್ಸ್ ಕೂಡ ಸರ್ವ್ ಮಾಡ್ತಾ ಇದ್ದಾರೆ. ಇವ್ರ ಕಿಚನ್ ಕೂಡ ತುಂಬಾ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಹುಣಸೆ ಹುಳಿ, ವಾಟೆ ಹುಳಿ, ಬ್ಯಾಡಗೆ ಮೆಣಸನ್ನು ಸೇರಿಸಿ ಮನೆಯವರೆಲ್ಲ ಸೇರಿ ತಯಾರಿಸುವ ಶುದ್ಧ ಮಸಾಲೆ ಆದ್ದರಿಂದ ರುಚಿ ತುಂಬಾ ಹೆಚ್ಚಿದೆ. ನಮ್ಮ ಮಲೆನಾಡು ಶೈಲಿಯ ಅಕ್ಕಿ ರೊಟ್ಟಿ, ಚಪಾತಿ, ಕಡುಬು, ನೀರ್ ದೋಸೆ ಕೂಡ ಇವರು ಪ್ರಿಪೇರ್ ಮಾಡಿ ಕೊಡ್ತಾರೆ. ಹಾಗೆ ಇವ್ರ ಮೆನು ನೋಡೋದಾದ್ರೆ ರಿವರ್ ಫಿಶ್, ಸೀ ಫಿಶ್, ಚಿಕನ್, ಮಟನ್ ಹಾಗೆ ಎಗ್ ಐಟಮ್ ಕೂಡ ಇವರು ಸರ್ವ್ ಮಾಡ್ತಾರೆ. ಈ ಮಲೆನಾಡು ಫುಡ್ ಲೈಕ್ ಮಾಡೋ ಬೆಂಗಳೂರಿಗರು ಹಾಗೆ ಬೆಂಗಳೂರಲ್ಲಿ ಇದ್ದು ಊರಿನ ಫುಡ್ ಮಿಸ್ ಮಾಡ್ಕೊತಾ ಇರೋ ಮಲೆನಾಡಿಗರು, ನೀವೇನಾದ್ರೂ ಶಿವಮೊಗ್ಗ, ಸಕ್ಕರೆಬೈಲು ಅಥವಾ ತೀರ್ಥಹಳ್ಳಿ ಕಡೆ ಬಂದ್ರೆ ಈ ಹೋಟೆಲ್ ಮಂಡಗದ್ದೆನ ಒಂದ್ಸಲ ವಿಸಿಟ್ ಮಾಡಿ.